ಇವತ್ತು ನಮ್ಮ ರಾಜ್ಯದ ಜನಪ್ರಿಯ ಚಾನಲ್ ಆದಂಥ ನ್ಯೂಸ್ ಫಸ್ಟ್ನವರು ಬೆಳಗಾವಿಯಲ್ಲಿ ಕೃಷಿ ದೇವೋಭವ ಅನ್ನುವಂಥ ಒಂದು ವಿಶೇಷವಾದಂಥ ಚಿಂತನಾ ಶಿಬಿರ ಇರಬಹುದು, ಒಂದು ರೈತರಿಗೆ ಅನುಕೂಲ ಮಾಡಲಿಕ್ಕೆ ಭಾಳ ಒಳ್ಳೆಯ ಸ್ಟೆಪ್ಪನ್ನು ತಗೊಂಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ತಾನೇ ಬಹಳಷ್ಟು ಉನ್ನತವಾದಂಥ ವಿಚಾರವನ್ನು, ತಮ್ಮ ಅನುಭವದ ಮಾತನ್ನು ಆಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ರಾಜ್ಯ ಸರ್ಕಾರ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ನ್ಯೂಸ್ ಫಸ್ಟ್ನ CEO ಸಹೋದರಾದಂಥ ಎಸ್ ರವಿಕುಮಾರ್ ಅವರೇ, ನಮ್ಮ ಗೋದಾವರಿ ಶುಗರ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಬಾಲಚಂದ್ರ ಪಕ್ಷಿಯವರೇ, ವಿಧಾನ ಪರಿಷತ್ ಸದಸ್ಯರು ಸಹೋದರರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಆತ್ಮೀಯ ಎಲ್ಲ ನನ್ನ ರೈತ ಬಂಧು ಬಾಂಧವರೇ, ಅಧಿಕಾರಿಗಳು ಕೂಡ ಬಂದಿದ್ದಾರೆ, ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಬಂದಿದ್ದಾರೆ, ಮಾಧ್ಯಮದ ಎಲ್ಲ ಸಹೋದರರು, ಜೊತೆಯಲ್ಲಿ ನ್ಯೂಸ್ ಫಸ್ಟ್ನ ಎಲ್ಲ ಪರಿವಾರದವರು ಬಂದಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ತಮ್ಮ ನನಗೆ ಹೇಳ್ದ, ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನ್ಯೂಸ್ ಫಸ್ಟ್ನವರು, ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ನಮಗೆಲ್ಲ ಮೊದಲೇ TP ಫಿಕ್ಸ್ ಆಗಿರ್ತವೆ, ಸುಮಾರು ಕಾರ್ಯಕ್ರಮಗಳಿತ್ತು. ಆದರೆ ಕಬ್ಬು ಬೆಳೆಗಾರರು ಅಂದ ತಕ್ಷಣ ಆಯ್ತಪ್ಪ ಏನೂ ಬೇಡ, ಇವತ್ತು ಅವ್ರ ಜೊತೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ 2 ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ನಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಬಂಧುಗಳೇ, ನಾನು ಕೂಡ ಒಬ್ಬ ರೈತನ ಮಗಳು. ಒಂದು ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ ಅಂತ ಯಾಕೋ ನನಗನ್ಸುತ್ತೆ. 79 ವರ್ಷ ಆಯಿತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಮೊನ್ನೆ ತಾನೇ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. 79 ವರ್ಷ ಆಯಿತು. 79 ವರ್ಷದ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ರೈತರ ಪರಿಸ್ಥಿತಿ ಯಾವ ರೀತಿ ಇತ್ತು, ಜನರ ಜೀವನಗಾಥೆ ಯಾವ ರೀತಿ ಇತ್ತು, ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಬಡ ರಾಷ್ಟ್ರ ನಮ್ಮ ಭಾರತ ದೇಶ ಆಗಿ, ಅಷ್ಟೊಂದು ಬಡ ರಾಷ್ಟ್ರ, ಕಿತ್ತು ತಿನ್ನುವಂಥ ಒಂದು ಬಡತನ. ಬ್ರಿಟಿಷ್ ಹೋಗಬೇಕಾದ್ರೆ ನಮ್ಮ ರೈತರು, ಭಾರತೀಯರು, ಭಾರತ ದೇಶದ ಪ್ರಜೆಗಳು ಭಾಳಷ್ಟು ಕಷ್ಟಜೀವಿಗಳು, ಪ್ರಯತ್ನವಾದಿಗಳು, ಆಶಾವಾದಿಗಳು. ಅವರು ಮತ್ತು ರೈತೇಕಿ ಮಾಡಿ ಈ ದೇಶವನ್ನು ಮುಂದೆ ತರ್ತಾರೆ ಅಂತ ಅವರು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಬೀಜಗಳಿಗೆ ವಿಷವನ್ನು, ಕೆಮಿಕಲ್ಸ್ನ ಬೆರೆಸಿ ಆ ಭೂಮಿಯಲ್ಲಿ ಹಾಕಿದರೆ ಅವು ಹುಟ್ಟಬಾರ್ದು ಅನ್ನುವಂಥ ಒಂದು ಕೆಟ್ಟ ನೀಚ ಬುದ್ಧಿಯಿಂದ ನಮ್ಮ ದೇಶವನ್ನು ಬಿಟ್ಟು ಹೋದಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಿಂದ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಭಾರತ ದೇಶದಲ್ಲಿ ನಾವು ಯಾವಾಗಿದ್ರೂ ಆ ಘೋಷಣೆಯನ್ನು ಮಾಡ್ತೀವಿ. 79 ವರ್ಷದಲ್ಲಿ ಇಡೀ ವಿಶ್ವ ನಮ್ಮ ಕೃಷಿ ಇಲಾಖೆಯನ್ನು, ಕೃಷಿಕರನ್ನು ಹೊಳ್ಳಿ ನೋಡೋ ಹಾಗೆ ಬೆಳಿಲಿಕ್ಕೆ, ನಮ್ಮ ಭಾರತವನ್ನು ಕಟ್ಟಲಿಕ್ಕೆ ಯಾರಾದರೂ ಕೈ ಹಿಡಿದಿದ್ದಾರೆ ಅಂತಂದರೆ ಅದು ರೈತರು ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ. ಒಂದು ಹೊತ್ತ ಊಟಕ್ಕೆ ಗತಿ ಇಲ್ಲದಂಥ ನಮ್ಮ ದೇಶದಲ್ಲಿ ಇವತ್ತು ಬೇರೆ ದೇಶಕ್ಕೆ ಊಟ ಹಾಕುವಷ್ಟು ನಾವು ಸಮೃದ್ಧಿಯನ್ನು ಹೊಂದಿದ್ದೀವಿ ಅಂತಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ. ಆದರೆ ಯಾವ ರೀತಿ ಪ್ರಗತಿ, ಯಾವ ರೀತಿ ದೇಶ ಮುಂದುವರಿತಾ ಇದೆ, ಯಾವ ರೀತಿ ದಿನಗಳು ಉರುಳ್ತಾ ಇದ್ದಾವೆ, ಮಾಡರ್ನೈಸೇಷನ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೀವಿ, ಕೃಷಿ ಕೂಡ ಇವತ್ತು ಮಾಡರ್ನ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು. ಇವತ್ತು ನಾವು ಭಾಷಣ ಮಾಡಿ ಹೋಗ್ಬೋದು, ಚಾನಲ್ನವರು ತಮಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಸೃಷ್ಟಿ ಮಾಡ್ಬೋದು. 10 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಯೂಟ್ಯೂಬ್ ಚಾನಲ್ಗೆ. ಇವತ್ತು ರೈತ ಕೂಡ ಆಸಕ್ತಿಯನ್ನು ಹೊಂದಿದ್ದಾನೆ. ತನ್ನ 1 ಎಕರೆ ಜಮೀನಲ್ಲಿ ಒಂದು 100 ಟನ್ ಕಬ್ಬನ್ನು ಯಾವ ರೀತಿ ನಾವು ಟೆಕ್ನಾಲಜಿಯನ್ನು, ವಿಜ್ಞಾನವನ್ನು, ತಂತ್ರಜ್ಞಾನವನ್ನು ಬಳಸ್ಕೊಂಡು ಇವತ್ತಿನ ಕಾಲದಲ್ಲಿ ನಾವು ಬೆಳಿಬಹುದು
ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ಉತ್ಸುಕ ರೈತ ಕೂಡ ಆಗಿದ್ದಾನೆ. ಸಾವಯವ ಕೃಷಿ ಇರಬಹುದು, ಬೇರೆ ಬೇರೆ ಪದ್ಧತಿಯ ಕೃಷಿಗಳಿರಬಹುದು. ಆದರೆ ಈ ಕಬ್ಬನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಸುಮಾರು 1 ವರ್ಷನೇ ಬೇಕಾಗುತ್ತೆ ನಮಗೆ. ಕಬ್ಬನ್ನು ನಾವು ಹಾಕಿ ಬೆಳೆದು ಫ್ಯಾಕ್ಟ್ರಿಗೆ ಕಳಿಸಿ ಇದನ್ನು ಮಾಡೋವರೆಗೂ. ಅದ್ರ ಜೊತೆಯಲ್ಲಿ ಇನ್ನೊಂದು ಉಪ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ನಮ್ಮೆಲ್ಲರ ಅನಿಸಿಕೆ. ಬರೀ ಕಬ್ಬಿನ ಮೇಲೆ ಅವಲಂಬಿತರಾದರೆ 1 ವರ್ಷ ನಾವು ಕಾಯಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾನು ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವರ ಜೊತೆ ನಾವು ಕೂತ್ಕೊಂಡಾಗ ಅನೇಕ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಬ್ಬಿನ ಜೊತೆಯಲ್ಲೂ ಕೂಡ ನಾವು ಏನನ್ನು ಬೆಳಿಬಹುದು ಅನ್ನುವಂಥದ್ದನ್ನ ಅವರು ಪ್ರದರ್ಶನ ಮಾಡ್ತಾಯಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚಿನ ದಿನದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇವತ್ತು ರೈತರು ಬರ್ತಾ 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 ಕಡಿಮೆ ಆಗ್ತಾಯಿದ್ದಾರೆ. ರೈತ ಸಂಘದ ನಮ್ಮ ಅಧ್ಯಕ್ಷರಿದ್ದಾರೆ, ಇಲ್ಲಿ ಎಲ್ಲರೂ ನನ್ನ ರೈತಾಪಿ ವರ್ಗದ ನಮ್ಮ ಬಂಧು ಬಾಂಧವರಿದ್ದೀರ. ಇವತ್ತು ರೈತನ ಮಕ್ಕಳು ರೈತನ ಆಗೋಕ್ಕಿಂತ ಜಾಸ್ತಿ ಒಳ್ಳೆ ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಓದು, ಬೆಂಗಳೂರಿನಲ್ಲಿ ಮುಂಬೈನಲ್ಲಿ ಡೆಲ್ಲಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನುವಂಥ ಚಿಂತನೆ ಬಹಳ ಆಗ್ತಾಯಿದೆ. ಇವತ್ತು ರೈತನ ಮಕ್ಕಳು ರೈತರಾಗಿ ಉಳಿಯೋದಕ್ಕಿಂತ ಕಲಿಬೇಕಪ್ಪ, ನನ್ನ ಮಕ್ಕಳು ಕೂಡ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು ಅಂತ ನಾವೆಲ್ಲರೂ ಕನಸನ್ನು ಕಾಣ್ತಾ ಇದ್ದೀವಿ. ಸೊ ನಾನು ಹೇಳೋ ತಾತ್ಪರ್ಯ ಏನು ಅಂತಂದರೆ, ಮ್ಯಾನ್ ಪವರ್ ಕಡಿಮೆ ಆಗ್ತಾ ಇದೆ. ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು, ಮೊದಲು ಹೇಗಿತ್ತು ಅಂತಂದರೆ ಮಾನವ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತರಾಗಿದ್ವಿ. ಮೊದಲು ನಾನು ಒಂದು 20-30 ವರ್ಷದ ಹಿಂದಿನ ಕತೆ ಹೇಳಬೇಕಾದ್ರೆ, ನಮ್ಮ ತಂದೆ ಅವರು ಕೃಷಿಕರು ಅಂತ ಹೇಳಿದೆ. ಆ ಪರಿಸ್ಥಿತಿ ಯಾವತ್ತು ಎಷ್ಟು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಜನರು ಸಿಗ್ತಾ ಇದ್ರು, ಇವತ್ತು ಅಷ್ಟು ಜನ ಸಿಕ್ಕೋದಿಲ್ಲ. ಸೊ ಮಾನವ ಸಂಪನ್ಮೂಲ ಕಡಿಮೆ ಆಗುವಂಥ ಈ ಒಂದು ಸಂದರ್ಭದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಅತ್ಯಂತ ಕಡಿಮೆ ಟೈಮ್ನಲ್ಲಿ, ಅತ್ಯಂತ ಕಡಿಮೆ ಒಂದು ಬೆಲೆಯಲ್ಲಿ ನಾವು ಯಾವ ರೀತಿ ಪ್ರಗತಿಪರವಾಗಿ ರೈತರು ಆಗಬಹುದು ಅನ್ನೋದಕ್ಕೆ ಇಂಥ ಎಲ್ಲ ವೇದಿಕೆಗಳು ನಮಗೆ ಸಹಕಾರಿಯಾಗ್ತವೆ. ಬಂಧುಗಳೇ, ಅತ್ಯುತ್ತಮವಾದಂಥ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ತಾವು ಉಪಯೋಗಿಸ್ಕೊಳ್ಳಿ. ಇನ್ನು ಶುಗರ್ ಫ್ಯಾಕ್ಟ್ರಿ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ಜಿಲ್ಲೆಯ ರೈತರ ಬಗ್ಗೆ ನಮಗೆ ದಿನ ಬೆಳಗಾದರೂ 24 ಗಂಟೆ ನಮಗೆ ಗೊತ್ತು. ಯಾಕಂದರೆ ಅವರ ಸಂಪರ್ಕ ನಿರಂತರವಾಗಿದೆ. ಹೇಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಅವರು ಸುಮಾರು 20 ವರ್ಷ, ಎಷ್ಟು ವರ್ಷ ಆಯ್ತು ರೀ ಸತೀಶ್ ಶುಗರ್ಸ್ ಶುರು ಮಾಡಿ? 22 ವರ್ಷ ಆಯಿತು. ಅವರು ದಾಪಗಾಲನ್ನು ಇಡ್ತಾ ಇದ್ದಾರೆ. ನಾವು ಈಗ 8 ವರ್ಷ ಆಯಿತು. ನಮ್ಮದು ಒಂದು ಶುಗರ್ ಫ್ಯಾಕ್ಟ್ರಿ, ಹರ್ಷ ಶುಗರ್ ಫ್ಯಾಕ್ಟ್ರಿ ಇದೆ, ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ಒಂದು 80% ಕಟ್ಟಿದ್ದೀವಿ. ಇನ್ನೊಂದು 20% ಆದರೆ ನಮಗೂ ಕೂಡ 2 ಶುಗರ್ ಫ್ಯಾಕ್ಟ್ರಿ ರೈತರ ಸೇವೆಯನ್ನು ಮಾಡಲಿಕ್ಕೆ ಅವು ಕೂಡ ಸಜ್ಜಾಗಿದ್ದಾವೆ. ಅವರು ದಾಪಗಾಲನ್ನು ಇಟ್ಟಿದ್ದಾರೆ, ಅನುಭವಸ್ಥರಿದ್ದಾರೆ, ಭಾಳಷ್ಟು ಹೊಸ ಹೊಸ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ರೈತರಿಗೇನು ಅನುಕೂಲ ಆಗಬೇಕು, ರೈತರ ಮಕ್ಕಳಿಗೆ ಯಾವ ರೀತಿ ನಮ್ಮಿಂದ ಅನುಕೂಲ ಆಗಬೇಕನ್ನುವಂಥ ಚಿಂತನೆ. ನಾವು ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ನಾವು ಕೂಡ ಆ ಒಂದು ಗುಣಗಳನ್ನು ನಾವು ಬೆಳೆಸ್ಕೊಂಡು ರೈತರ ಜೊತೆ ಸಂಪರ್ಕ ಇಟ್ಕೊಂಡು ನಾವು ಮುಂದೆ ಬರಿತಾ ಇದ್ದೀವಿ. ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಶ್ರಮಜೀವಿಗಳು, ತಮಗೆ ಯಾವುದೇ ಕೂಡ ಸಂಡೇ ಇಲ್ಲ, ಮಂಡೇ ಇಲ್ಲ, ತಮಗೆ ಯಾರೂ ಕೂಡ ಪೆನ್ಷನ್ನು ಕೊಡೋದಿಲ್ಲ, ತಮ್ಮ ಆರೋಗ್ಯದ ಚಿಂತನೆಯನ್ನು ಕೂಡ ಯಾರೂ ಮಾಡೋದಿಲ್ಲ. ನಮ್ಮ ರೈತರು ಅನ್ನದಾತ, ನೀವೆಲ್ಲರೂ ನಮ್ಮ ಸಮಾಜದ ಚಿಂತನೆಯನ್ನು ಮಾಡ್ತೀರಾ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ರೈತರಿಗೆ ಒಳ್ಳೆಯದಾಗುವಂಥ ಚಿಂತನೆಯನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ, ಇನ್ನು ಮುಂದೆ ಮಾಡ್ತೀವಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಸಬ್ಸಿಡಿಗಳನ್ನು, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ನ ಈ ಒಂದು ಆದರ್ಶವಾದಂಥ ಈ ಒಂದು ಹೆಜ್ಜೆ, ಯಾಕಂತಂದರೆ ಎಲ್ಲ ಮಟ್ಟದಲ್ಲಿ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ ಇರುವಂಥ ಎಲ್ಲರೂ ಇರಬೇಕು. ಈಗ ನ್ಯೂಸ್ ಚಾನೆಲ್ದವ್ರದ್ದು ಸತ್ಯವನ್ನು ತೋರಿಸೋದು ಅಥವಾ ಅದರ ಮೇಲೆ ಬೆಳಕನ್ನು ಚೆಲ್ಲೋದು, ಅನೇಕ ಘಟನೆಗಳನ್ನು, ರಾಜಕೀಯ ವಿಶ್ಲೇಷಣೆಗಳ ಜೊತೆಯಲ್ಲಿ ಇಂಥ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇನಿಷಿಯೇಟಿವ್ ಮಾಡಿದ್ದೀರ ರವಿ ಸರ್ ಅವರೇ. ತಮಗೂ ಕೂಡ ನಾನು ಅಭಿನಂದಿಸ್ತೀನಿ. ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ರೈತರ ಜೀವನದಲ್ಲಿ
ಅವರ ಜೀವನವನ್ನು ಕಟ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಅವರ ಮಕ್ಕಳಿಗೆ ಮತ್ತು ಅವರ ಕನಸನ್ನು ಆ ಭಗವಂತ ಈಡೇರಿಸಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ, ಇನ್ನೊಮ್ಮೆ ತಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.